ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಕವಿತಾ ಶಿರಟ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕಳೆದ ಒಂದು ವಿಡಿಯೋದಲ್ಲಿ ನಾವು ಏನೇನೆಲ್ಲ ನೋಡಿದ್ವಿಪ್ಪ ಅಂತಂದರೆ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ನೋಡಿದ್ವಿ, ಗುಣಸಂಧಿಯ ಬಗ್ಗೆ ನೋಡಿದ್ವಿ ಮತ್ತು ವೃದ್ಧಿ ಸಂಧಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಹೇಳಿದ್ದೆ. ಯಾರೆಲ್ಲ ಇನ್ನೂ ಆ ವಿಡಿಯೋನ ನೋಡಿಲ್ವೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದು. ಹಾಗಾದರೆ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಏನು ಮಾಡಿ ಅಂತಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಿರಕ್ಕಂಥ ವಿಷಯ ಏನಪ್ಪ ಅಂತಂದರೆ ಎಣ್ ಸಂಧಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಈ ಎಣ್ ಸಂಧಿ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಪೂರ್ವ ಪದದಲ್ಲಿ ಈ ಉ ರು ಕಾರಗಳ ಮುಂದೆ ಸವರ್ಣಗಳಲ್ಲದ ಪದಗಳು ಬಂದರೆ ಅಂದರೆ ಯಾವ ಸವರ್ಣಗಳಪ್ಪ ಅಂತಂದರೆ ಈ ಕಾರಗಳ ಮುಂದೆ ಯ ಕಾರವು ಮತ್ತು ಉ ಕಾರಗಳ ಮುಂದೆ ವ ಕಾರವು ಮತ್ತು ರು ಕಾರದ ಸ್ಥಳದಲ್ಲಿ ರ ಎಂಬುದು ಆದೇಶವಾಗಿ ಬಂದರೆ ಅದನ್ನು ಎಣ್ ಸಂಧಿ ಅಂತೇಳಿ ಕರಿತೀವಿ. ಕರಿತೀವಿ. ಹಾಗಾದರೆ ಈ ಸಂಧಿಗಳನ್ನು ಬಿಡಿಸೋದಕ್ಕೆ ಒಂದು ಸೂತ್ರ ಇದೆ ಅಂತ ಹೇಳಿದ್ದೆ. ಅವ್ರು ಏನು ಹೇಳಿದಾರಪ್ಪ ಅಂತಂದರೆ ಇಲ್ಲಿ ಪೂರ್ವ ಪದದಲ್ಲಿ ಈ ಉ ರು ಕಾರಗಳ ಮುಂದೆ ಸವರ್ಣಗಳಲ್ಲದ ಪದಗಳು ಬಂದರೆ ಅಂದರೆ ಏನಪ್ಪ ಅಂತಂದರೆ ಈ ಆಗಿರ್ಬೋದು, ಉ ಆಗಿರ್ಬೋದು, ರು ಆಗಿರ್ಬೋದು, ಆ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂತಂದರೆ ಸವರ್ಣ ಪದಗಳು. ಈ ಸವರ್ಣ ಪದಗಳನ್ನು ಬಿಟ್ಟು ಬೇರೆ ಪದಗಳು ಬಂದರೆ ಅಂತಂದರೆ ಯಾವ ಪದಗಳು ಬರ್ತವೆ ಅಂತ ಹೇಳಿದರೆ ಯ ಮತ್ತು ವ ಮತ್ತು ರ, ಈ ಮೂರು ಪದಗಳ ಎಲ್ಲಿ ಬರ್ತಾವಪ್ಪ ಅಂತಂದರೆ ಇವು ಸಂಧಿ ಪದದಲ್ಲಿ ಬಂದರೆ ಇದನ್ನು ಏನಂತೇಳಿ ಕರೀತಾರಪ್ಪ ಅಂತಂದರೆ ಎಣ್ ಸಂಧಿ ಅಂತ ಹೇಳಿಬಿಟ್ಟು ಕರೀತಾರೆ. ಹಾಗಾದರೆ ಈ ಸಂಧಿಯನ್ನು ಬಿಡಿಸೋದಕ್ಕೂ ಒಂದು ಸೂತ್ರ ಇದೆ ಅಂತ ನಾನು ಹೇಳಿದ್ದೆ. ಆ ಸಂಧಿ ಬಿಡಿಸುವ ಸೂತ್ರ ಯಾವುದಪ್ಪ ಅಂತಂದರೆ ಒಂದು ಪೂರ್ವ ಪದ ಉತ್ತರ ಪದ ಇವು ಎರಡುಗಳನ್ನು ಯಾವುದರಿಂದ ಬಿಡಿಸ್ತೀವಿ ನಾವು? ಸಂಧಿ ಪದದಿಂದ ಏನು ಮಾಡ್ತೀವಿ ಅಂತಂದರೆ ನಮ್ಮ ಎಕ್ಸಾಮಲ್ಲಿ ಏನು ಕೊಟ್ಟಿರ್ತಾರಪ್ಪ ಅಂತಂದರೆ ಈ ಸಂಧಿ ಪದವನ್ನು ಕೊಟ್ಟಿರ್ತಾರೆ. ಅದನ್ನು ನಾವೇನು ಮಾಡ್ತೀವಿಪ್ಪ ಅಂತಂದರೆ ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಹೇಳಿಬಿಟ್ಟು ಎರಡು ಭಾಗಗಳನ್ನಾಗಿ ಮಾಡಿಕೊಂಡು ಬಿಡಿಸಿ ಅದನ್ನು ಸಂಧಿ ಪದವನ್ನು ಹೇಳ್ತೀವಿ. ಆ ಸಂಧಿ ಪದದಲ್ಲಿ ಈ ಪೂರ್ವ ಪದ ಮತ್ತು ಉತ್ತರ ಪದ ಬಿಡಿಸಿದಾಗಲೇ ನಮಗೆ ಏನಾಗುತ್ತಪ್ಪ ಅಂತಂದರೆ ಸಂಧಿ ಪದದಲ್ಲಿ ಯಾವ ಅಕ್ಷರವು ಅಡಗಿದೆ ಅನ್ನೋದನ್ನು ನಾವು ತಿಳ್ಕೊಂಡು ಅದು ಯಾವ ಸಂಧಿಗೆ ಉದಾಹರಣೆ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಹಾಗಾದರೆ ಇಲ್ಲಿ ಇವ್ರು ಏನು ಹೇಳಿದಾರಪ್ಪ ಅಂತಂದರೆ ಪೂರ್ವ ಪದದಲ್ಲಿ ಫಸ್ಟ್ನೇದಾಗಿ ಈ ಅಕ್ಷರಗಳ ಮುಂದೆ ಯಾವುದು ಆದೇಶವಾಗಿ ಬರ್ತದೆ ಅಂತ ಹೇಳಿದರೆ ಸಂಧಿ ಪದದಲ್ಲಿ ಯಾವುದು ಆದೇಶವಾಗಿ ಬರ್ತದೆ? ಯಕಾರ ಆದೇಶ ಅಂತ ಹೇಳಿದ್ದಾರೆ. ಹೌದಾ?
ಯಕಾರ ಆದೇಶವಾಗಿ ಬರ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಪೂರ್ವ ಪದದಲ್ಲಿಯೂ ಕೂಡ ಸವರ್ಣಗಳು ಬರಬೇಕು ಮತ್ತು ಉತ್ತರ ಪದದಲ್ಲಿಯೂ ಕೂಡ ಸವರ್ಣಗಳು ಬರಬೇಕು. ಆವಾಗ ಏನಾಗುತ್ತಪ್ಪ ಅಂತಂದರೆ ಸಂಧಿ ಪದದಲ್ಲಿ ನಮಗೇನಾಗುತ್ತೆ, ಯಕಾರವು ಆದೇಶವಾಗಿ ಸಿಗ್ತದೆ. ಹಾಗಾದರೆ ಇಲ್ಲಿ ಸಂಧಿ ಪದದಲ್ಲಿ ಯಾವ್ಯಾವ ಸವರ್ಣ ಪದಗಳಲ್ಲಿ ಯಾವ್ಯಾವ ಪದಗಳು ಉತ್ತರ ಪದದಲ್ಲಿ ಬರ್ತಾವಪ್ಪ ಅಂತಂದರೆ ಇಲ್ಲಿ ಉ ಮತ್ತು ಅಥವಾ ಆ ಇವೇನಪ್ಪ ಅಂತಂದರೆ ಉತ್ತರ ಪದದಲ್ಲಿ ಬರ್ತವೆ. ಅದರಲ್ಲಿ ಹೆಚ್ಚಾಗಿ ಯಾವ್ಯಾವ ಬರ್ತಾವಪ್ಪ ಅಂತಂದರೆ ಉ ಮತ್ತು ಅ ಇವೆರಡು ಅಕ್ಷರಗಳು ಏನಾಗ್ತಾವಪ್ಪ ಅಂತಂದರೆ ಸಂಧಿ ಬಿಡಿಸ್ಬೇಕಾದ್ರೆ ನಮಗೆ ಉತ್ತರ ಪದದಲ್ಲಿ ಸಿಗ್ತವೆ. ಹಾಗಾದರೆ ಇಲ್ಲಿ ಉಕಾರಗಳ ಮುಂದೆ ಇದು ಸೇಮೆ, ಉಕಾರಗಳ ಮುಂದೆ ಅ ಅಥವಾ ಇಲ್ಲ ಉ ಇವುಗಳನ್ನ ಏನಾಗ್ತಾವಪ್ಪ ಅಂತಂದರೆ ಬರ್ತವೆ. ಇಲ್ಲಿ ಆದೇಶವಾಗಿ ಯಾವುದು ಬರುತ್ತಪ್ಪ ಅಂತಂದರೆ ವಕಾರ ಆದೇಶವಾಗಿ ಬರುತ್ತೆ. ವಕಾರ ಆದೇಶವಾಗಿ ಬರುತ್ತೆ, ವಕಾರ ಆದೇಶವಾಗಿ ಬರ್ತದೆ. ಹಾಗಾದರೆ ಇಲ್ಲಿ ಉತ್ತರ ಪದದಲ್ಲಿ ಪೂರ್ವ ಪದದಲ್ಲಿ ರು ಅನ್ನುವಂಥ ಅಕ್ಷರ ಬಂದರೆ ಇಲ್ಲಿ ಕೂಡ ಏನಪ್ಪ ಅಂತಂದರೆ ಉತ್ತರ ಪದದಲ್ಲಿ ಆ ಅಥವಾ ಉ ಈ 4ರಲ್ಲಿ ಒಂದು ಬಂದಿರುತ್ತೆ, ಒಂದು ಉತ್ತರ ಪದದಲ್ಲಿ ಬಂದಿರುತ್ತೆ. ಅದು ಕೊನೆಯದಾಗಿ ಯಾವ ಅಕ್ಷರವಾಗಿ ಆದೇಶವಾಗಿ ಬರ್ತದೆ ಅಂತ ಹೇಳಿದ್ದಾರೆ, ನಮಗೆ ರ ಅನ್ನುವ ಒಂದು ಅಕ್ಷರವಾಗಿ ಆದೇಶವಾಗಿ ಬರ್ತದೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ಬಂದರೆ ನಾವು ಅದನ್ನು ಏನಂತೇಳಿ ಕರಿತೀವಿಪ್ಪ ಅಂತಂದರೆ ಎಣ್ ಸಂಧಿ ಅಂತ ಹೇಳಿಬಿಟ್ಟು ಕರಿತೀವಿ. ಹಾಗಾದರೆ ಇವುಗಳನ್ನು ಉದಾಹರಣೆನ ಬಿಡಿಸೋ ರೂಪದಲ್ಲಿ ನೋಡೋದಾದರೆ ಉದಾಹರಣೆಗೆ ಒಂದೇದು ಯಾವುದಪ್ಪ ಅಂತಂದರೆ ಇತ್ಯಾದಿಯನ್ನು ಬಿಡಿಸೋಣ. ಇತ್ಯಾದಿ ಈ ಪದವನ್ನು ಬಿಡಿಸಿ ಬರೆದಾಗ ಇಲ್ಲಿ ಇತಿ ಪ್ಲಸ್ ಏನಾಗುತ್ತೆ ಆದಿ, ಇತಿ ಪ್ಲಸ್ ಆದಿಯನ್ನು ಬಿಡಿಸಿ ಬರೆದಾಗ ಏನು ಸಿಗುತ್ತೆ ನಮಗೆ, ಇತ್ಯಾದಿ ಅನ್ನುವಂಥ ಒಂದು ಶಬ್ದ ಸಂಧಿ ಪದ ಸಿಗುತ್ತೆ. ಹಾಗಾದರೆ ಇಲ್ಲಿ ನಿಯಮದ ಪ್ರಕಾರ ಉತ್ತರ ಪದದಲ್ಲಿ ಈ ಎರಡರಲ್ಲಿ ಒಂದು ಬರಬೇಕಾಗಿತ್ತು, ಇಲ್ಲಿ ಏನು ಬಂದಿದೆ, ಈ ಬಂದಿದೆ. ಹಾಗಾದರೆ ಉತ್ತರ ಪದದಲ್ಲಿ ಇಲ್ಲಿ ಉ ಅಥವಾ ನಾಲ್ಕರಲ್ಲಿ ಒಂದು ಬರಬೇಕಾಗಿತ್ತು, ಇಲ್ಲಿ ಏನು ಬಂದಿದೆಯಪ್ಪ ಅಂತಂದರೆ ಆ ಅನ್ನುವಂಥ ಅಕ್ಷರವು ಬಂದಿದೆ. ಹಾಗಾದರೆ ಇಲ್ಲಿ ಸಂಧಿ ಪದದಲ್ಲಿ ಯಾವ ಅಕ್ಷರ ಬಂದಿದೆ, ಸಂಧಿ ಪದದಲ್ಲಿ ಯ ಅನ್ನುವಂಥ ಒಂದು ಅಕ್ಷರ ಏನಾಗಿದೆ, ಆದೇಶವಾಗಿ ಬಂದಿದೆ. ಹಾಗಾದರೆ ನೀವಿಲ್ಲಿ ಕೇಳ್ಬೋದು, ಇಲ್ಲಿ ಯ ಆದೇಶವಾಗಿ ಬಂದರೆ ಇದು ಯಕಾರಾಗಮ ಸಂಧಿ ಆಗ್ಬೋದಲ್ಲ ಅಂತ ಹೇಳ್ಬಿಟ್ಟು ನೀವು ಕೇಳ್ಬೋದು. ಅದಕ್ಕೆ ಒಂದು ನಿಯಮ ಇದೆ. ಇಲ್ಲಿ ಏನಪ್ಪ ಅಂತಂದರೆ ಈ ಯ ಅನ್ನುವಂಥ ಒಂದು ಅಕ್ಷರ ಇದು ನೇರವಾಗಿ ಬರೋದಿಲ್ಲ. ಅಂದರೆ ಯಕಾರಾಗಮ ಸಂಧಿ ಆಗಬೇಕಾದ್ರೆ ಆ ಯ ಅನ್ನುವಂಥ ಅಕ್ಷರವು ನೇರವಾಗಿ ಬಂದಿರುತ್ತೆ. ಆದರೆ ಇಲ್ಲಿ ಯ ಅನ್ನುವಂಥ ಅಕ್ಷರವು ನೇರವಾಗಿ ಬರದೆ ಒತ್ತಕ್ಷರ ರೂಪದಲ್ಲಿ ನಮಗೇನಾಗುತ್ತಪ್ಪ ಅಂತಂದರೆ ಇದು ಒತ್ತಕ್ಷರ ರೂಪದಲ್ಲಿ ನಮಗೆ ಆದೇಶವಾಗಿ ತೋರಿಸುತ್ತೆ. ಇಲ್ಲಿ ಇದೆ ನೋಡಿ, ಇದು ಒತ್ತಕ್ಷರ. ಇದು ಯಾವುದರ ಒತ್ತಕ್ಷರ, ಇದು ಯದ ಒತ್ತಕ್ಷರ. ಅದೇ ರೀತಿಯಾಗಿ ವದ ಒತ್ತಕ್ಷರ ರೂಪದಲ್ಲಿ ಏನಾಗುತ್ತಪ್ಪ ಅಂತಂದರೆ ವದ ಒತ್ತಕ್ಷರ ರೂಪದಲ್ಲಿ ಇದು ಕಂಡ್ರೆ ರದ ಒತ್ತಕ್ಷರ ರೂಪದಲ್ಲಿ ಇದು ಕಂಡು ಬರುತ್ತೆ. ಇವಾಗ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಇನ್ನೊಂದು ಉದಾಹರಣೆಯನ್ನು ಬಿಡಿಸೋದಾದರೆ ಮನ್ವಂತರ ಇದನ್ನು ಬಿಡಿಸಿ ಬರೆಯೋದಾದರೆ ಮನು ಪ್ಲಸ್ ಅಂತರ, ಇದೇನಾಯ್ತಪ್ಪ ಅಂತಂದರೆ ಮನ್ವಂತರ ಆಯಿತು. ಹಾಗಾದರೆ ಇಲ್ಲಿ ಪೂರ್ವ ಪದದಲ್ಲಿ ಯಾವ ಅಕ್ಷರ ಬಂದಿದೆ, ಉ ಈ ಎರಡರಲ್ಲಿ ಒಂದು ಬರಬೇಕಾಗಿತ್ತು, ಇಲ್ಲಿ ಈ ಉ ಬಂದಿದೆ. ಉತ್ತರ ಪದದಲ್ಲಿರ್ತಕ್ಕಂಥ 4ರಲ್ಲಿ ಒಂದು ಅಕ್ಷರ ಬರಬೇಕಾಗಿತ್ತು, ಇದು ಅನ್ನುವಂಥ ಅಕ್ಷರ ಇದೆ. ಹಾಗಾದರೆ ಇಲ್ಲಿ ಸಂಧಿ ಪದದಲ್ಲಿ ಯಾವುದು ಆದೇಶವಾಗಿ ಬರುತ್ತದೆ ಅಂತ ಹೇಳಿದರೆ ವಕಾರವು ಆದೇಶವಾಗಿ ಬರ್ತದೆ ಅಂತ ಹೇಳಿದ್ದಾರೆ. ಅಂದರೆ ಪೂರ್ವ ಪದದಲ್ಲಿ ಉಕಾರಗಳ ಮುಂದೆ ಸವರ್ಣಗಳಾದ ಆ ಉಕಾರಗಳು ಬಂದಾಗ ಸಂಧಿ ಪದದಲ್ಲಿ ಯಾವುದು ಆದೇಶವಾಗಿ ಬರುತ್ತದೆ, ವಕಾರವು ಆದೇಶವಾಗಿ ಬರ್ತದೆ. ಅಂದರೆ ಈ ಕಾರಗಳಿಗೆ ಯಕಾರ ಆದೇಶವಾಗಿ ಬಂದರೆ ಉಕಾರಗಳಿಗೆ ವಕಾರವು ಆದೇಶವಾಗಿ ಬರ್ತದೆ ಅಂತ ಹೇಳಿದ್ದಾರೆ. ಹಾಗಾದರೆ ಇನ್ನೊಂದು ಉದಾಹರಣೆಯನ್ನು ಬಿಡಿಸೋದಾದರೆ ಪಿತ್ರಾಜ್ಞೆ
ಪಿತ್ರಾಜ್ಞೆ. ಇದನ್ನು ಬಿಡಿಸಿ ಬರೆದಾದರೆ ಪಿತೃ ಪ್ಲಸ್ ಆಜ್ಞೆ. ಇದೇನಾಯ್ತಪ್ಪ ಅಂತಂದರೆ ಪಿತ್ರಾಜ್ಞೆ ಆಯಿತು. ಹಾಗಾದರೆ ಇಲ್ಲಿ ಉತ್ತರ ಪದದಲ್ಲಿರ್ತಕ್ಕಂಥ ರು ಅಕ್ಷರವು ಹಾಗೆ ಉತ್ತರ ಪದದಲ್ಲಿರ್ತಕ್ಕಂಥ ಆ ಅಕ್ಷರವು, ಅಂದರೆ ಪೂರ್ವ ಪದದಲ್ಲಿ ರು ಅಕ್ಷರವು ಆದೇಶವಾಗಿ ಬಂದಾಗ ಸಂಧಿ ಪದದಲ್ಲಿ ಯಾವ ಅಕ್ಷರ ಆದೇಶವಾಗಿ ಬರ್ತದೆ? ರ ಅನ್ನುವಂಥ ಒಂದು ಅಕ್ಷರವು ಆದೇಶವಾಗಿ ಬರ್ತದೆ ಅಂತ ನಾನು ಹೇಳಿದ್ದೀನಿ. ಅದು ರ ಅನ್ನುವಂಥ ಒಂದು ಅಕ್ಷರ ನೇರವಾಗಿ ಬರದೆ ಒತ್ತಕ್ಷರ ರೂಪದಲ್ಲಿ ನಮಗೆ ಕಂಡು ಬರ್ತದೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾಗಿ ನಾನು ನಿಮಗೆ ಹೇಳಿಕೊಟ್ಟೆ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ನೀವೇನು ಮಾಡಿಪ್ಪ ಅಂತಂದರೆ ಅತ್ಯುತ್ತಮ ಮತ್ತು ಮಂತ್ರಾಲಯ ಬೇಡ, ಮಂತ್ರಾಂಶ, ಇವೆರಡುಗಳನ್ನು ಏನು ಮಾಡಿಪ್ಪ ಅಂತಂದರೆ ಬಿಡಿಸ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.